ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಸೂಪರ್ ಆಗಿದ್ದೀರಲ್ವಾ? ತುಂಬ ದಿನ ಆದಮೇಲೆ ಒಂದು ವೀಡಿಯೋ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್. ವೀಡಿಯೋ ನೋಡಿದ ತಕ್ಷಣ ಗೊತ್ತಾಗ್ತದೆ ನಿಮಗೆ ನಾನು ರವೆ ಉಂಡೆ ಮಾಡಿದ್ದೀನಿ ಅಂತ. ಒಬ್ಬೊಬ್ಬರು ಒಂದೊಂದು ರೀತಿ ರವೆ ಉಂಡೆ ಮಾಡ್ತಾರೆ, ಆದರೆ ನಾನು ಮಾಡೋದು ಇದು ಒಂಥರ ಚೆನ್ನಾಗಿರುತ್ತೆ ಅಂತ ಹೇಳ್ಬೋದು. ಒಮ್ಮೆ ಟ್ರೈ ಮಾಡಿ. ಮೊದಲನೇದಾಗಿ ನಾನಿಲ್ಲಿ ಒಂದು ದಪ್ಪ ತಳ ಇರುವಂಥ ಒಂದು ಸ್ಟೀಲ್ ಬಾಣಲಿ ತೊಗೊಂಡಿದ್ದೀನಿ. ಅದಕ್ಕೆ 2 ಟೇಬಲ್ ಸ್ಪೂನ್ ತುಪ್ಪ ಹಾಕ್ಕೊತೀನಿ. ಡ್ರೈ ಫ್ರೂಟ್ಸ್ ಯಾವ್ಯಾವ್ದಿರುತ್ತೆ ಅದೆಲ್ಲನೂ ಹಾಕೋಬೋದು, ನಿಮ್ಮ ಇಷ್ಟ. ನಾನಿಲ್ಲಿ ಗೋಡಂಬಿ, ಬಾದಾಮಿ, ದ್ರಾಕ್ಷಿ, ಪಿಸ್ತಾ ಹಾಕ್ಕೊಂಡಿದ್ದೀನಿ. ಚೆನ್ನಾಗಿ ಎಲ್ಲ ಫ್ರೈ ಮಾಡ್ಕೊತೀನಿ ಫ್ರೆಂಡ್ಸ್. ಒಬ್ಬೊಬ್ಬರು ಒಂದೊಂದು ರೀತಿ ರವೆ ಉಂಡೆ ಮಾಡ್ತಾರೆ. ನನಗೆ ರವೆ ಉಂಡೆ ಅಂದರೆ ಅಷ್ಟೇನು ಇಷ್ಟ ಇರಲಿಲ್ಲ, ಬಟ್ ಈ ರೀತಿ ರವೆ ಉಂಡೆ ನಂಗೆ ತುಂಬ ಇಷ್ಟ ಆಯಿತು. ಈಗ ಅದೆಲ್ಲ ಎತ್ತಿಟ್ಕೊಂಡೆ ಡ್ರೈ ಫ್ರೂಟ್ಸ್ನ. ಅದಾದಮೇಲೆ ಅದೇ ಬಾಣಲಿಗೆ ನಾನು ಒಂದು 2 ಟೇಬಲ್ ಸ್ಪೂನಷ್ಟು ತುಪ್ಪ ಹಾಕ್ಕೊತೀನಿ. ನಾನಿಲ್ಲಿ ಅರ್ಧ kg ಚಿರೋಟಿ ರವೆ ತೊಗೊತಾ ಇದ್ದೀನಿ. ನೀವು ದಪ್ಪ ರವೆಲೂ ಕೂಡ ಮಾಡ್ಬೋದು, ಆದರೆ ಚಿರೋಟಿ ರವೆಲಿ ಮಾಡಿದರೆ ತುಂಬ ಚೆನ್ನಾಗಿರುತ್ತೆ ಅಂತ ಅನ್ನಿಸ್ತು ನನಗೆ. ಈಗ ನಾನು ಅರ್ಧ kg ರವೆನ ತುಪ್ಪದಲ್ಲೇ ಫ್ರೈ ಮಾಡ್ಕೊತೀನಿ. ಎಷ್ಟು ಚೆನ್ನಾಗಿ ಫ್ರೈ ಮಾಡ್ಕೋಬೇಕಂದ್ರೆ ನಾವು ಹೈ ಫ್ಲೇಮ್ ಇಡೋಕ್ಕೆ ಹೋಗಬಾರ್ದು, ಮೀಡಿಯಮ್ ಫ್ಲೇಮಲ್ಲೇ ಕೂಡ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ನೋಡಿ, ನಾನು ಮುಂಚೆ 2 ಟೇಬಲ್ ಸ್ಪೂನ್ ತುಪ್ಪ ಹಾಕಿದ್ದೆ, ಮತ್ತು ರವೆನ ಫ್ರೈ ಮಾಡ್ತಾ ನಾನು ಒಂದು 4 ಟೇಬಲ್ ಸ್ಪೂನಷ್ಟು ತುಪ್ಪ ಹಾಕೋತಾನೇ ಇದ್ದೀನಿ. ಟೋಟಲ್ ನಾನಿಲ್ಲಿ ಒಂದು 8 ಟೇಬಲ್ ಸ್ಪೂನಷ್ಟು ತುಪ್ಪ ಹಾಕ್ಕೊಂಡೆ ರವೆ ಚೆನ್ನಾಗಿ 30 ಮಿನಿಟ್ಸ್ ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದೀನಿ. ಅದಾದಮೇಲೆ ನಾನು ಅರ್ಧ kg ಚಿರೋಟಿ ರವೆಗೆ ಇಲ್ಲಿ ಅರ್ಧ ಹೋಳಷ್ಟು ಕೊಬ್ಬರಿ ತೊಗೊಂಡಿದ್ದೀನಿ. ಸಿಪ್ಪೆಲ್ಲ ತೆಗೆದುಬಿಟ್ಟು ಈ ರೀತಿ ಸಣ್ಣ ಸಣ್ಣಗೆ ಹಚ್ಕೊಂಡು ಮಿಕ್ಸಿ ಜಾರ್ಗೆ ಹಾಕ್ಕೊಂಡಿದ್ದೀನಿ. 3 ಏಲಕ್ಕಿ ಕಾಯಿ, ಒಂದು ಅರ್ಧ ಇಂಚು ಒಣಶುಂಠಿ ತೊಗೊಂಡಿದ್ದೀನಿ. ಅದನ್ನು ನಾನು ತರಿಯಾಗಿ ಪೌಡ್ರ್ ಮಾಡ್ಕೊಂಡಿದ್ದೀನಿ. ಆಮೇಲೆ ನಾನು ಅರ್ಧ kg ಚಿರೋಟಿ ರವೆಗೆ ಇಲ್ಲಿ ನಾನು ಒಂದು 300 ಗ್ರಾಮಷ್ಟು ಸಕ್ಕರೆ ತೊಗೊಂಡಿದ್ದೀನಿ. ನೋಡಿ, ರವೆ ಚೆನ್ನಾಗಿ ಫ್ರೈ ಆಗಿರಬೇಕು ಫ್ರೆಂಡ್ಸ್. ಈ ರೀತಿ ಕಲರೆಲ್ಲ ಚೇಂಜ್ ಆಗಬೇಕು. 30 ಮಿನಿಟ್ಸ್ ಫ್ರೈ ಮಾಡಿದ್ದೀನಿ ನಾನು. ಒಂದು 8 ಟೇಬಲ್ ಸ್ಪೂನ್ ತುಪ್ಪ ಹಾಕ್ಕೊಂಡು ಫ್ರೈ ಮಾಡಿದ್ದೀನಿ ಚೆನ್ನಾಗಿ. ಮೀಡಿಯಮ್ ಫ್ಲೇಮಲ್ಲೇ ಇಟ್ಕೊಂಡು ಫ್ರೈ ಮಾಡಬೇಕು ರವೆ ಉಂಡೆ ಮಾಡುವಾಗ. ನೆಕ್ಸ್ಟ್ ನಾನೀಗ ನೋಡಿ ಈ ಅದಕ್ಕೆ ರುಬ್ಬಿದ್ದೀನಿ, ತರಿಯಾಗಿ ರುಬ್ಕೊಂಡಿದ್ದೀನಿ. ಕೆಲವರು ತುರಿದ್ಬಿಟ್ಟು ಹಾಕೋತಾರೆ, ಹಂಗಿದ್ರೂ ಹಾಕ್ಕೊಳ್ಳಿ, ಬಾಯಿಗೆ ಸಿಗಬೇಕು. ಈ ರೀತಿ ಮಿಕ್ಸಿಯಲ್ಲಿ ರುಬ್ಬಾಕಿದ್ರೂ ಬಾಯಿಗೆ ಸಿಗುತ್ತೆ. ನಂಗೆ ಈ ರೀತಿನೇ ಇಷ್ಟ, ಅದಕ್ಕೆ ಈ ರೀತಿ ಹಾಕಿದ್ದೀನಿ. ಆಮೇಲೆ ಸಕ್ಕರೆನ ಕೆಲವರು ಹಾಗೆ ಹಾಕೋತಾರೆ ಪೌಡ್ರು ಮಾಡ್ದೇ. ನಾನಿಲ್ಲಿ ಪೌಡ್ರು ಮಾಡೇ ಹಾಕ್ಕೊತಿದ್ದೀನಿ. ನಿಮಗೆ ಯಾವ ರೀತಿ ಬೇಕೋ ಆ ರೀತಿ ಹಾಕ್ಕೊಳ್ಳಿ. ಆಮೇಲೆ ಈಗ ಡ್ರೈ ಫ್ರೂಟ್ಸ್ ಇತ್ತವಲ್ಲ, ಅದನ್ನು ಕೂಡ ಎಲ್ಲನೂ ಒಟ್ಟಿಗೆ ಹಾಕ್ಕೊಂಡಿದ್ದೀನಿ. ಇದೆಲ್ಲ ಮಿಕ್ಸ್ ಮಾಡೋವರೆಗೂ ಕೂಡ ನಾವು ಗ್ಯಾಸ್ನ ಆಫ್ ಮಾಡಿಲ್ಲ, ನಾನು ಮೀಡಿಯಮ್ ಫ್ಲೇಮಲ್ಲೇ ಇಟ್ಕೊಂಡು ಚೆನ್ನಾಗಿ ಒಂದು ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಫ್ರೆಂಡ್ಸ್. ಎಷ್ಟು ಚೆನ್ನಾಗಿರುತ್ತೆ ಈ ರೀತಿ ರವೆ ಉಂಡೆ ಅಂದರೆ, ಮಾಡಿಟ್ಕೊಂಡ್ರೆ 2 ತಿಂಗಳಾದರೂ ಕೆಡಲ್ಲ. ನೋಡಿ, ಈಗ ನಾನು ಗ್ಯಾಸ್ನ ಆಫ್ ಮಾಡ್ತಾ ಇದ್ದೀನಿ. ಆಫ್ ಮಾಡಾದಮೇಲೆ ನಾನು ಕಾದ ಹಾಲನ್ನ ಕಾಯಿಸ್ಬಿಟ್ಟು ತಣ್ಣಗಾಗಕ್ಕೆ ಬಿಡಬೇಕು. ಫುಲ್ ತಣ್ಣಗಾಗಕ್ಕೆ ಬಿಡಬಾರ್ದು, ಸ್ವಲ್ಪ ಉಗುರು ಬೆಚ್ಚಗಿರಬೇಕು ಹಾಲು. ಉಗುರು ಬೆಚ್ಚಗಿರೋ ಹಾಲನ್ನ ನಾವಿಲ್ಲಿ ಚೆನ್ನಾಗಿ ಹಾಕ್ಕೊಂಡು ಮಿಕ್ಸ್ ಮಾಡಬೇಕು. ಈ ಹಾಲು ಹಾಕುವಾಗ ನಾವು ಗ್ಯಾಸ್ನ ಆಫ್ ಮಾಡ್ಕೋಬೇಕು, ಯಾಕಂದರೆ ಗ್ಯಾಸ್ ಉರಿ ಇದ್ದರೆ ಅದೇನಾಗ್ಬಿಡುತ್ತೆ ಅಂದರೆ ಹಳ್ಕೊಬಿಡುತ್ತೆ. ಹಾಗಾಗಿ ಗ್ಯಾಸ್ ಆಫ್ ಮಾಡಿಕೊಂಡೆ ನಾನಿಲ್ಲಿ ಹಾಲು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಸ್ವಲ್ಪನೇ ಹಾಲು ಹಾಕ್ಕೊಳ್ಳಿ, ಆಮೇಲೆ ಒಂದೇ ಸರಿ ಹಾಕ್ಬಿಟ್ರೆ ತೆಳ್ಳಗಾದರೆ ಕಷ್ಟ. ಹಾಗಾಗಿ ನೋಡಿ, ಈ ರೀತಿ ಉಂಡೆ ಕಟ್ಟ ಅದಕ್ಕೆ ಬಂದರೆ ಸಾಕು. ನೋಡಿ, ಈ ರೀತಿ ಉಂಡೆ ಕಟ್ಟ ಅದಕ್ಕೆ ಬಂದರೆ ನಮಗೆ ಪರ್ಫೆಕ್ಟ್ ಆಗುತ್ತೆ ತಣ್ಣಗಾದಮೇಲೆ ರವೆ ಉಂಡೆಗಳು. ನಿಮಗೆ ಎಷ್ಟು ದಪ್ಪ ಬೇಕೋ ಆ ದಪ್ಪ ಕಟ್ಕೋಬೋದು. ನಿಮ್ಗೆ ಯಾವ ಶೇಪ್ ಬೇಕೋ ಅದೇ ಶೇಪ್ ಕೂಡ ಮಾಡ್ಕೋಬೋದು. ನೋಡಿ ಫ್ರೆಂಡ್ಸ್, ನಾನಿವಾಗ ರೌಂಡ್ ಶೇಪಲ್ಲಿ ಮಾಡ್ಕೊತಾ ಇದ್ದೀನಿ. ಬರ್ಫಿ ಶೇಪಲ್ಲೂ ಕೂಡ ಮಾಡ್ಕೋಬೋದು. ನೋಡಿ, ರವೆ ಉಂಡೆ ಅಂದರೆ ಗುಂಡುಗೆ ಇರಬೇಕಲ್ವ, ಹಾಗಾಗಿ ರೌಂಡ್ ಶೇಪೆಲ್ಲ ಮಾಡಿಕೊಂಡೆ ಫ್ರೆಂಡ್ಸ್. ಎಷ್ಟು ಚೆನ್ನಾಗಿರುತ್ತೆ. ನನಗೆ ಮುಂಚೆ ರವೆ ಉಂಡೆ ಅಂದರೆ ಇಷ್ಟ ಆಗ್ತಿರಲಿಲ್ಲ, ಬಟ್ ಈ ರೀತಿ ರವೆ ಉಂಡೆ ನನಗೆ ತುಂಬಾ ಇಷ್ಟ ಆಯಿತು. ಯಾಕಂದರೆ ನಾನೊಬ್ಬರು ಮನೇಲಿ ತಿಂದಿದ್ದೆ, ಇದನ್ನು ಪ್ರಸಾದ ರೀತಿ ಕೊಟ್ಟಿದ್ರು ನನಗೆ ಒಂದು ಫಂಕ್ಷನ್ಗೆ ಹೋಗಿದ್ದಾಗ. ತುಂಬಾ ಇಷ್ಟ ಆಯಿತು. ನಾನು ಕೂಡ ಟ್ರೈ ಮಾಡೋಣ ಅಂತ ಮಾಡಿದೆ. ನೋಡಿ, ಲಾಸ್ಟಿಗೆ ತಣ್ಣಗಾದ್ಮೇಲೆ ರವೆ ಉಂಡೆ ಈ ರೀತಿ ಇರುತ್ತೆ. ಇನ್ನೂ ಚೆನ್ನಾಗಿ ಕಾಣಿಸ್ಬೇಕು ರವೆ ಉಂಡೆ ಅಂದರೆ, ಮಾಮೂಲಿ ಈ ರೀತಿ ಕೊಬ್ಬರಿ ಪೌಡರ್ ಇರುತ್ತಲ್ವ, ಅದನ್ನು ರವೆ ಉಂಡೆ ಮೇಲೆಲ್ಲ ಹಾಕ್ಕೊಂಡ್ರೆ ಇನ್ನೂ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ನೋಡಿ, ರಿಚ್ಚಾಗಿ ಫ್ರೆಂಡ್ಸ್. ನಿಜವಾಗ್ಲೂ ಹೇಳ್ಬೇಕಂದ್ರೆ ನನಗೆ ಈ ರವೆ ಉಂಡೆ ತುಂಬಾ ಇಷ್ಟ ಆಯಿತು. ಒಳಗಡೆ ಎಲ್ಲ ತುಂಬ ಡ್ರೈ ಫ್ರೂಟ್ಸ್ ಸಿಗ್ತಾ ಇರುತ್ತೆ. ತುಂಬಾ ಚೆನ್ನಾಗಿ ಅನಿಸುತ್ತೆ ಈ ರವೆ ಉಂಡೆ ಫ್ರೆಂಡ್ಸ್. ಒಬ್ಬೊಬ್ಬರು ಒಂದೊಂದು ರೀತಿ ಮಾಡ್ತಾರೆ ರವೆ ಉಂಡೆನ. ಸಕ್ಕರೆ ಪಾಕ ತೆಗ್ದು ಮಾಡ್ತಾರೆ, ಆಮೇಲೆ ಕೊಬ್ಬರಿನ ತುರಿದ್ಬಿಟ್ಟೆ ಹಾಕೋತಾರೆ, ನಡೆಯುತ್ತೆ. ಬಟ್ ಈ ರೀತಿ ಹಾಕಿದ್ರೂ ಸಿಗ್ತಾ ಇರುತ್ತೆ ತಿನ್ನುವಾಗ ಬಾಯಿಗೆ. ನಿಜವಾಗ್ಲೂ ನಮಗಂತೂ ತುಂಬ ಇಷ್ಟ ಆಯಿತು. ಮೀಡಿಯಮಾಗಿ ಸ್ವೀಟ್ ಹಾಕಿರೋದ್ರಿಂದ ನಾನು ತುಂಬ ಅಂದರೆ ತುಂಬ ಇಷ್ಟ ಆಯಿತು ನನಗೆ ಈ ರವೆ ಉಂಡೆ. ಎಷ್ಟು ತಿಂದ್ರೂ ತಿಂತಾನೆ ಇರಬೇಕು ಅನಿಸುತ್ತೆ, ಬೇಜಾರೇನಾಗಲ್ಲ. ಒಮ್ಮೆ ನೀವು ಕೂಡ ಟ್ರೈ ಮಾಡಿ ನೋಡಿ. ನನಗೆ ರವೆ ಉಂಡೆ ಅಂದ್ರೇ ಇಷ್ಟ ಆಗ್ತಿರಲಿಲ್ಲ, ಒಂಥರ ರವೆ ಥರ ಸಿಗ್ತಿತ್ತು ಅಂತ. ಬಟ್ ಈ ರೀತಿ ರವೆ ಉಂಡೆ ನಂಗೆ ತುಂಬಾ ಇಷ್ಟ ಆಯಿತು ಫ್ರೆಂಡ್ಸ್. ಒಮ್ಮೆ ನೀವು ಕೂಡ ಟ್ರೈ ಮಾಡಿ. ಯಾರೆಲ್ಲ ನನ್ನ ವೀಡಿಯೋ ನೋಡ್ತಾ ಇದ್ದೀರಾ, ನನ್ನ ವೀಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಮತ್ತು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ವಿಡಿಯೋ ಫ್ರೆಂಡ್ಸ್.